ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇಸ್ರೇಲ್ ಇರಾನ್ ನಡುವೆ ಮುಂದುವರಿದ ಸಂಘರ್ಷ. ಹೈಪರ್ಸಾನಿಕ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ನಿಂದ ತಿರುಗೇಟು. ಇರಾನ್ನ ವಾಯು ನೆಲೆಗಳ ಮೇಲೆ ಅಟ್ಯಾಕ್, 3 ಹೆಲಿಕಾಪ್ಟರ್ಗಳು ಉಡೀಸ್. ಇಸ್ರೇಲ್ನ ದಾಳಿಗೆ ಇರಾನ್ನಿಂದ ಪ್ರತೀಕಾರದ ದಾಳಿ. ಇಸ್ರೇಲ್ ಮೇಲೆ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯೋಗಿಸಿದ ಇರಾನ್. ಡೆಲ್ ಅವೀವ್ ಸೇರಿದಂತೆ ಹಲವೆಡೆ ಮೊಳಗಿದ ಯುದ್ಧದ ಸೈರನ್. ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆಗೂ ಇರಾನ್ ಸುಪ್ರೀಂ ಡೋಂಟ್ ಕೇರ್. ಇರಾನ್ ಹೆದರೋದು ಇಲ್ಲ, ಶರಣಾಗೋದು ಇಲ್ಲ. ಯುದ್ಧಕ್ಕೆ ಬಂದ್ರೆ ಪರಮಾಣು ಪರಿಣಾಮ ನೆಟ್ಟಗಿರಲ್ಲ ಎಂದ ಖಮೇನಿ ವಾರ್. ಇರಾನ್ ಸುಪ್ರೀಂ ಲೀಡರ್ ಮಾತಿಗೆ ಟ್ರಂಪ್ ತಿರುಗೇಟು. ಮುಂದಿನ ವಾರ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇರಾನ್ ಮೇಲೆ ದೊಡ್ಡ ದಾಳಿಯ ಸುಳಿವು ನೀಡಿದ್ರ ಅಮೆರಿಕ ಅಧ್ಯಕ್ಷ. ಮುಂದಿನ ವಾರ ಏನಾಗುತ್ತೋ ಗೊತ್ತಿಲ್ಲ. ಇರಾನ್ ಇಸ್ರೇಲ್ ನಡುವೆ ಮುಂದುವರಿದ ಸಂಘರ್ಷ. ನಾಳೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಹತ್ವದ ಸಭೆ. ಸಭೆಯಲ್ಲಿ ಸಂಘರ್ಷ ನಿಲ್ಲಿಸಬೇಕೆಂದು ನಿರ್ಣಯ ಕೈಗೊಳ್ಳುವ ಸಾಧ್ಯತೆ. ಇರಾನ್ನಿಂದ ಮೊದಲ 110 ಭಾರತೀಯರ ತಂಡ ಸ್ವದೇಶಕ್ಕೆ. ಆಪರೇಷನ್ ಸಿಂಧು ಮೂಲಕ ಸಂಕಷ್ಟದಲ್ಲಿದ್ದವರ ರಕ್ಷಣೆ. ನಸುಕಿನ ಜಾವ ದೆಹಲಿಯಲ್ಲಿ ಲ್ಯಾಂಡ್ ಆದ ಮೊದಲ ವಿಮಾನ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಭಾರತದತ್ತ. ಶೆಲ್ಟರ್ಗಳಲ್ಲಿ ಕನ್ನಡದ ಹಾಡು ಹೇಳ್ತಾ ಎಂಜಾಯ್. ಇಂದು ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಲಿರುವ 18 ಜನ ಕನ್ನಡಿಗರು. ಮೋದಿ ಟ್ರಂಪ್ ನಡುವೆ ಮುಗಿಯದ ಶೀತಲ ಸಮರ. ಯುದ್ಧ ನಿಲ್ಲಿಸಿದ್ದು ಅಮೆರಿಕ ಅಲ್ಲ ಎಂದು ನಮೋ ಸ್ಪಷ್ಟನೆ. ಮೋದಿ ನಿರಾಕರಣೆ ಬೆನ್ನಲ್ಲಿ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದು ಟ್ರಂಪ್ ಪುನರುಚ್ಚಾರ. ಬಯಲು ಸೀಮೆ ರೈತರ ಪ್ರತಿಭಟನೆಗೆ ಬೆದರಿತ ರಾಜ್ಯ ಸರ್ಕಾರ. ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆ ವಿಧಾನಸೌಧಕ್ಕೆ ಶಿಫ್ಟ್. ನಂದಿ ಬೆಟ್ಟದ ಸಾರ್ವಜನಿಕ ಪ್ರವೇಶಕ್ಕಿದ್ದ ನಿರ್ಬಂಧ ತೆರವು. ಬಮೂಲ್ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಇಂದು ನಾಮಪತ್ರ ಸಲ್ಲಿಸಲಿರುವ ಮಾಜಿ ಸಂಸದ ಡಿಕೆ ಸುರೇಶ್. ಬೆಳಗ್ಗೆ 10 ಗಂಟೆಗೆ ಬಮೂಲ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ. ಕೇಂದ್ರ ಸರ್ಕಾರ ರಾಜ್ಯದ ಯಶಸ್ಸನ್ನ ಕಟ್ಟಿ ಹಾಕ್ತಾ ಇದೆ. ಅಮೆರಿಕ ಭೇಟಿ ತಿರಸ್ಕರಿಸಿದ್ದಕ್ಕೆ ಕಾರಣ ಕೊಡಬೇಕು. ವಿದೇಶದಿಂದ ವಾಪಸ್ ಆಗ್ತಿದ್ದಂತೆ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ. ಮದುವೆ ಮಾಡಿ ಎಂದು ಕುಡಿದ ಮತ್ತಲ್ಲಿ ಟವರ್ ಏರಿ ಹುಚ್ಚಾಟ. ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ಘಟನೆ. ಶ್ರೀಶೈಲನ ಮನವೊಲಿಸಿ ರಕ್ಷಣೆ ಮಾಡಿದ ತಿಕೋಟಾ ಪೊಲೀಸರು. ಲೋಕಾಯುಕ್ತ ಬಲೆಗೆ ಬಿದ್ದ ಮೈಸೂರು ಚೆಸ್ಕಾಂ ಎಡಬಲಿ. ಗುತ್ತಿಗೆದಾರ ನಸೀಂ ಬಳಿ 3 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಬಲೆಗೆ. ಆರೋಪಿ ದೀಪಕ್ ಕಬ್ಳಿ ಇದ್ದ 3 ಲಕ್ಷ ನಗದು ಲೋಕಾಯುಕ್ತ ಪೊಲೀಸರ ವಶಕ್ಕೆ. ಮದುವೆ ಆಗೋದಾಗಿ ಕರೆದೊಯ್ದು ಯುವತಿಯ ಬರ್ಬರ ಹತ್ಯೆ. ಬೆಂಗಳೂರಿಂದ ಗೋವಾಗೆ ಮದುವೆಯಾಗಲು ತೆರಳಿದ್ದ ಲವರ್ಸ್. ಸಿಸಿಟಿವಿ ದೃಶ್ಯ ಆಧರಿಸಿ ಸಂಜಯ್ ಕೆವಿನ್ ಅನ್ನ ಬಂಧಿಸಿದ ಗೋವಾ ಪೊಲೀಸರು. ಕಾರು ಟ್ರಕ್ ನಡುವೆ ಅಪಘಾತ. ಸ್ಥಳದಲ್ಲೇ 9 ಜನ ಸಾವು. ಪುಣೆ ಜಿಲ್ಲೆಯ ಜೆಜುರಿ ಮೋರ್ಗಾಂವ್ ರಸ್ತೆಯಲ್ಲಿ ಘಟನೆ. 5 ಮಂದಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ಗುಜರಾತ್ನಲ್ಲಿ ಧಾರಾಕಾರ ಮಳೆಯಿಂದ ಅಲ್ಲೋಲ ಕಲ್ಲೋಲ. ಮಲನ್ಪುರ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಕೊಚ್ಚಿ ಹೋಗ್ತಾ ಇದ್ದ ಕಾರಿಂದ ಜಿಗಿದು ಪ್ರಾಣ ಉಳಿಸಿಕೊಂಡ ಚಾಲಕ. ರಾಜ ರಘುವಂಶಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯ ಬಯಲು. 119 ಕಾಲ್ ಮಾಡಿ ಶಂಕಿತನ ಹೆಸರು ಬೆಳಕಿಗೆ. ಸೋನಂ ಬಳಸ್ತಾ ಇದ್ದ 3 ಮೊಬೈಲ್ಗಳು ನಾಪತ್ತೆ.
ಪ್ರಧಾನಿ ಮೋದಿಯವರ 3 ದೇಶಗಳ ಪ್ರವಾಸ ಅಂತ್ಯ. ಕ್ರೊವೇಷಿಯಾ ಪ್ರಧಾನಿ ಜೊತೆ ದ್ವಿಪಕ್ಷೀಯ ಮಾತುಕತೆ ಯಶಸ್ವಿ. ಉಗ್ರ ನಿಗ್ರಹ ಸಾರ್ವಭೌಮತೆ ಎತ್ತಿ ಹಿಡಿಯಲು ಜಂಟಿ ಪಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.